ಮಂಗಳೂರಿನಲ್ಲಿ ಕೃಷ್ಣನ ಒಂದು ಮಂದಿರ ಅಗತ್ಯ ಇದೆಯಾ? ಅದನ್ನು ಭಗವಂತನೇ ನಿರ್ಧಾರ ಮಾಡ್ತಾನೆ. ಸುಮಾರು ವರ್ಷದಿಂದ ಹುಡುಕ್ತಾ ಹೋಗ್ತಾ ಇದ್ವಿ. ಇದೆಲ್ಲ ಹುಡುಕ್ತಾ ಹೋದಾಗ ನಮ್ಮನ್ನ ಕರೆ ಮಾಡಿ ಕರೆದಂತಹ ಜಾಗ ಸರಿಯಾಗಿ ಮಂಗಳೂರಿನಲ್ಲಿ ಯಾವ ಪ್ಲೇಸಲ್ಲಿ ಬರ್ತಾ ಇದೆ? ಮಂಗಳೂರು ನಗರದಿಂದ 20 ಕಿಲೋಮೀಟರ್ ದೂರ. ಆ ಎಲ್ಲ ಮಂದಿರಗಳಿಗಿಂತ ಯಾವ ರೀತಿ ವಿಭಿನ್ನವಾಗಿ ಬರ್ತಾ ಇದೆ ಸರ್? ನಮ್ಮ ಇಡೀ ಪ್ರಾಜೆಕ್ಟ್ಗೆ ಸುಮಾರು 100 ಕೋಟಿ ಅಂದಾಜು ವೆಚ್ಚ ಇಡಲಾಗಿದೆ. ಇಲ್ಲಿರುವಂತಹ ಇಲ್ಲಿ ಏನು ಆರ್ಕಿಟೆಕ್ಚರ್ ಇದೆ, ರೀತಿ ರೂಪ ವಿಶೇಷ ಹೇಗೆ ದೇವಸ್ಥಾನ ಬರ್ತಾ ಇದೆ, ಈ ತುಳುನಾಡಿನ ಸಂಸ್ಕೃತಿಯ ಜೊತೆಗೂಡಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಸಾಂಸ್ಕೃತಿಕ ಕೇಂದ್ರವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಆ ಮಂದಿರ ನಿರ್ಮಾಣ ಕಾರ್ಯ ಎಲ್ಲಿ ತನಕ ಬಂದಿದೆ ಪ್ರಭುಜಿ? 2026ರಲ್ಲೇ ನೀವು ಬಹಳಷ್ಟು ಅಭಿವೃದ್ಧಿಯನ್ನ ಕಾಣ್ತೀರಿ. ಈಗಾಗಲೇ ಎಷ್ಟೊಂದು ದೇವಸ್ಥಾನಗಳಿದಾವೆಲ್ಲ, ಯಾಕೆ ಇನ್ನೊಂದು ದೇವಸ್ಥಾನ ನಮ್ಗೆ ಏನು ಲಾಭ ಇದೆ? ನಾವು ಯಾಕೆ ಇದಕ್ಕೋಸ್ಕರ ಇಷ್ಟು ದುಂದು ವೆಚ್ಚ ಮಾಡಬೇಕು? ಹಾಗಾಗಿ ಯಾವಾಗ ದೇವಸ್ಥಾನ ಬರ್ತದೆ ಆ ಜಾಗ ಅಭಿವೃದ್ಧಿ ಆಗ್ತದೆ. ಆ ಬೆಟ್ಟದ ಮೇಲಿನಿಂದ ಭಗವಂತ ಇಡೀ ಮಂಗಳೂರನ್ನ, ಇಡೀ ಉಡುಪಿಯದ ನೋಡ್ತಾನೆ. ಎಂಕ್ಲ ಕೈಟ್ ಕಾಸಿಜ್ಜಂತ ಇಪ್ಪು ಅಂಡ ಶ್ರಮದಾನ ಮಲ್ಪರ ಏತ್ ಬರ್ತುಕೊಡಂಡ ರೆಡಿ ಉಳ್ಳ. ನಮ್ಮ ಇಸ್ಕಾನಿನ ಸ್ಥಾಪನೆ ಮಾಡುವಂತಹ ಜವಾಬ್ದಾರಿ ಅಂತ ತಿಳ್ಕೊಂಡು ಎಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ನಾನು ಎಲ್ಲರನ್ನ ವಿನಂತಿ ಮಾಡ್ತೀನಿ. ಹರೇ ಕೃಷ್ಣ.